ಪಕ್ಕಾ ಮಂಗಳೂರು ಶೈಲಿಯ ಒಂದು ಏಡಿಯ ಸುಕ್ಕವನ್ನು ಹೇಗೆ ಮಾಡುವುದಂತ ಹೇಳಿ ಇವತ್ತಿನ ವಿಡಿಯೋಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೇನೆ. ಅದು ಮಂಗಳೂರಿನಲ್ಲಿ ಕೂತ್ಕೊಂಡು ಅಲ್ಲ, ನಮ್ಮ ದುಬೈಯಲ್ಲಿ ಕೂತ್ಕೊಂಡು. ದುಬೈಯಲ್ಲಿ ಹೇಗೆ ಏಡಿಯನ್ನು ಚೂಸ್ ಮಾಡಬೇಕು, ಹೇಗೆ ಏಡಿಯ ಸುಕ್ಕವನ್ನು ಮಾಡಬೇಕು ಅಂತೇಳಿ ಈ ವಿಡಿಯೋ ಪೂರ್ತಿ ನೋಡಿದವರಿಗೆ ಇವತ್ತು ಕಲಿಸಿಕೊಡ್ತೇನೆ. ಎಲ್ಲರಿಗಿಂತ ಮುಂಚೆ ನೀವು ಫಸ್ಟ್ ಏನು ಮಾಡಬೇಕಂತ ಹೇಳಿದರೆ ಸೀದಾ ನೆಸ್ಟೋ ಅಥವಾ ಲೂಲುಗೆ ಹೋಗಿ. ನಾನು ಇಲ್ಲಿ ಹೋಗಿರೋದು ನೆಸ್ಟೋಗೆ ಹೋಗಿ ಒಳ್ಳೆ ಹೆವಿ ಆಗಿರುವಂಥ ಕ್ರ್ಯಾಬನ್ನೇ ಚೂಸ್ ಮಾಡಿದ್ದೇನೆ. ಇಲ್ಲಿ ನೋಡಿ, ಹೆಕ್ಕಿ ತೆಗೆದು ಒಳ್ಳೆ ಇರುವಂಥ ಕ್ರ್ಯಾಬನ್ನೇ ತೆಗೆದು ನಾನು ಚೂಸ್ ಮಾಡಿ ಕ್ಲೀನ್ ಮಾಡಲಿಕ್ಕೆ ಕೊಟ್ಟಿದ್ದೇನೆ. ಇಲ್ಲಿ ನಮ್ಮ ಇಂಡಿಯಾದ ಹಾಗೆ ಅಲ್ಲ, ಇಲ್ಲಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಕೊಡ್ತಾರೆ. ಇಲ್ಲಿ ಇವ್ರು ಕ್ಲೀನ್ ಮಾಡಿ ಕೊಟ್ಟಿದ್ರು ಕೂಡ ಉಂಟಲ್ಲ, ನಮ್ಗೆ ಮಂಗಳೂರು ಥರ ಕ್ಲೀನ್ ಆಗೋದಿಲ್ಲ. ನಮ್ಗೆ ಎಷ್ಟಾದರೂ ಅಷ್ಟೇ, ನಾವು ಮನೆಗೆ ಬಂದು ಮತ್ತೊಂದು ಸಲ ಕ್ಲೀನ್ ಮಾಡೋದುಂಟು. ಇಲ್ಲಿ ನೋಡಿ, ಇದೆಲ್ಲ ಮುಳ್ಳೆಲ್ಲ ತೆಗಿಬೇಕಾಗ್ತದೆ, ಯಾಕಂದರೆ ಕಚ್ಚುವಾಗೆಲ್ಲ ಹಲ್ಲಿಗೆಲ್ಲ ತಾಗ್ತದಲ್ಲ. ಮತ್ತು ಅದರಲ್ಲಿ ಏಡಿಯನ್ನು ಕಟ್ ಮಾಡೋದು, ತೊಳೆದು ಕೊಡೋದೆಲ್ಲ ನಾವು ಹೇಳಿಕೊಡ್ಬೇಕಂತ ಇಲ್ಲ ಮಂಗಳೂರು ಅವರಿಗೆಲ್ಲ. ಫಸ್ಟಿಗೆ ತೆಂಗಿನ ಎಣ್ಣೆಲ್ಲ ಹಾಕಿ ಆನಿಯನ್ ಹಾಕಿ ಫ್ರೈ ಮಾಡ್ಕೊಳ್ಬೇಕಾಗ್ತದೆ. ಅದ್ರ ನಂತರ ಇಲಾಚಿ ಮತ್ತು ಲವಂಗ, ಆಮೇಲೆ ಟೊಮೆಟೊ ಕಟ್ ಮಾಡಿದ್ದನ್ನು ಹಾಕಬೇಕು. ಚಂದ ಮಾಡಿ ಅಲ್ಲಾಡಿಸ್ಬೇಕು. ಅದನ್ನು ಒಳ್ಳೆ ಪೇಸ್ಟ್ ಥರ ಆಗ್ತದೆ. ಮನೆಯಲ್ಲೇ ತಯಾರಿಸಿದ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಕೂಡ ಹಾಕಬೇಕು. ನಂತರ ಅದು ಆನಿಯನ್ನಲ್ಲಿ ಸ್ವಲ್ಪ ಎಣ್ಣೆ ಎಲ್ಲ ಹೊರಗೆ ಬಂದಾಗೆಲ್ಲ ಕಾಣಿಸ್ತದೆ ನೋಡಿ ಅದರಲ್ಲಿ. ಅದು ಹಾಗೆ ಕಾಣಿಸುವಾಗ ಸೀದಾ ಒಂದು ನಮ್ಮ ಪುಳಿ ಮುಂಚಿ ಇರ್ತದಲ್ಲ, ರೆಡಿ ಮಾಡಿ ಇಟ್ಟಿದ್ದು, ಅದು ಪುಳಿ ಮುಂಚಿ ಇದರಲ್ಲಿ ಹಾಕಿ ಬಿಡಬೇಕು. ಯಾಕಂತ ಹೇಳಿದರೆ ಇಲ್ಲೇ ಇರೋದು ಎಲ್ಲ ಒಳ್ಳೆ ಟೇಸ್ಟ್ ಆಗುವಂಥ ಎಲ್ಲ ಸೀನೆಲ್ಲ ಇಲ್ಲೇ ಇರೋದು. ಆಮೇಲೆ ಹೇಗೂ ನಾವು ತೊಳೆದಿಟ್ಟಿದ್ದು ಕ್ರ್ಯಾಬ್ ಇದ್ದಿತ್ತಲ್ಲ ಸೈಡಲ್ಲಿ, ಅದನ್ನು ತಗೊಂಡು ಈ ಹಾಗೆ ಪುಳಿ ಮುಂಚಿ ನಾವು ತಯಾರು ಮಾಡಿದ ಪೇಸ್ಟಲ್ಲಿ ಹಾಕಬೇಕು. ಹಾಕಿ ಮತ್ತು ಒಂದು ಸಲ ಬಾಯ್ಲ್ ಆದಮೇಲೆ ಈ ಥರ ಅಲ್ಲಾಡಿಸ್ಬೇಕು. ಎಲ್ಲ ಮಿಕ್ಸ್ ಮಾಡಿ, ಎಲ್ಲ ಒಂದೇ ಸಲ ಮಿಕ್ಸ್ ಮಾಡಿದ ನಂತರ ಎಲ್ಲ ಮಸಾಲೆ ಎಲ್ಲ ಒಳಗೆ ತಗೊಳ್ತದೆ. ಅದು ಇದು ಮಾಡ್ಲಿಕ್ಕೆ ತುಂಬ ಈಸಿ ಉಂಟು. ಅದೆಲ್ಲ ಆದಮೇಲೆ ರೆಡಿ ಆದಮೇಲೆ ಫೈನಲಿ ನಾವು ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಯಿತು, ನಮ್ಮ ಡಿಶ್ ರೆಡಿ ಆಯಿತು ಅಂತ ಹೇಳಿ ಅರ್ಥ. ಅದು ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದು ಸಲ ಮೇಲಿಂದ ಕೆಳಗೆ ಎಲ್ಲ ಮಾಡಿ ಅಲ್ಲಾಡಿಸಿದ ನಂತರ ಆಮೇಲೆ ರೆಡಿ ಆಯಿತು. ಮತ್ತೆ ಅಂತ ಇಲ್ಲ, ಚಪಾತಿ ತಗೊಳ್ಳೋದು, ಬಾರಿಸೋದೆ. ಈ ಥರ ಸುಕ್ಕ ಆದರೆ ಉಂಟಲ್ಲ, ಚಪಾತಿ ಕಡಿಮೆ ಬೀಳ್ತದೆ. ನಾನು ಮಾತ್ರ ಇಲ್ಲಿ 2-3 ಚಪಾತಿ ತಿನ್ನುವಂಥ ಪ್ಲ್ಯಾನ್ ಮಾಡಿ ಇಟ್ಟಿದ್ದು. ಆದರೆ ಈ ಸುಕ್ಕ ತಗೊಂಡು ತಿನ್ನುವಾಗ ಉಂಟಲ್ಲ, ಕಡಿಮೆ ಅಂದರೆ ಒಂದು 8-10 ಚಪಾತಿ ತಿಂತಿದ್ದೇನೆ. ನಿಮಗೆ ನಾನು ಫಸ್ಟಿಗೆ ಹೇಳಲಿಲ್ವಾ ಯಾವ ಥರ ಏಡಿ ಚೂಸ್ ಮಾಡಬೇಕು ಅಂತೇಳಿ ಹೇಳಿಕೊಡ್ತೇನೆ ಅಂತೇಳಿ. ನೋಡಿ, ಅದು ನಾನು ಚೂಸ್ ಮಾಡಿರುವಂಥದ್ದು ಏಡಿಯಲ್ಲಿ ಎಷ್ಟು ಮಾಂಸ ಉಂಟಂತ ನೋಡಿ ಎಷ್ಟು ಜ್ಯೂಸಿ ಆಗಿದೆ ಇದು. ಇದಕ್ಕೆ ಉಂಟಲ್ಲ ಪರ್ಫೆಕ್ಟ್ ಕಾಂಬಿನೇಷನ್ ನೀರು ದೋಸೆ ಮಾತ್ರ. ಆದರೆ ಇಲ್ಲಿದ್ದು ಏನು ಮಾಡಲಿಕ್ಕಿಲ್ಲ, ದುಬೈದು ಪರಿಸ್ಥಿತಿ. ನಾವು ಹೋಗಿ ಫ್ರೋಝನ್ ಚಪಾತಿ ತಗೊಂಡು ಫ್ರೈ ಮಾಡಿಕೊಂಡು ಚಪಾತಿ ಜೊತೆ ತಿಂದಿದ್ದು. ಆದರೂ ಬೆಸ್ಟ್, ನಂಬರ್ 1 ಆಗಿದೆ, ಏನೂ ತೊಂದರೆ ಇಲ್ಲ.